ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದೇನೆ. ಯಾಕಂದರೆ ಇವತ್ತು ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸ್ಕೂಲ್ ಆಫ್ಲೈನ್ ಅಲ್ಲ, ಆನ್ಲೈನ್ ಕ್ಲಾಸ್. ಅವನು ಹೇಳೋದಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಡಬೇಕು. ಯಾಕಂದರೆ ಅವನಿಗೆ ಕ್ಲಾಸ್ ಇದ್ದರೆ ನಾನು ಅವನ ಜೊತೆ ಕೂರಬೇಕಾಗುತ್ತೆ. ಅವರಿಗೆ 7:30ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಮತ್ತು ಹಾಫ್ ಆನ್ ಅವರ್ ಕ್ಲಾಸ್, ಹಾಫ್ ಆನ್ ಅವರ್ ಬ್ರೇಕ್, ಹಾಗೆ 4 ಪೀರಿಯಡ್ಸ್ ಇರುತ್ತೆ. 9ಗೆ ಬ್ರೇಕ್ಫಾಸ್ಟಿಗೆ ಬ್ರೇಕ್ ಕೊಡ್ತಾರೆ. ಆದರೆ ನಾನು ಬ್ರೇಕ್ಫಾಸ್ಟ್ ಬೆಳಿಗ್ಗೆನೇ ಮಾಡ್ತೇನೆ ಫಸ್ಟಿಗೆ. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ನಿನ್ನೆ ಮಾಡಿದ್ದು ಚಿಕನ್ ಕರಿ ಇತ್ತು. ಇಡ್ಲಿ ಅವನದು ಫೇವ್ರೇಟ್ ಬ್ರೇಕ್ಫಾಸ್ಟ್. ಇಡ್ಲಿಗೆ ಚಿಕನ್ ಕರಿ ಇದ್ದರೆ ಅವನು ತಿಂತಾನೆ. ಅವನಿಗೆ ಎದ್ದೊಳಿಸ್ಬೇಕಾದ್ರೆ ಇವತ್ತೇನು ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ, ಫೇವ್ರೆಟ್ ಬ್ರೇಕ್ಫಾಸ್ಟ್ ಆದರೆ ಬೇಗ ಎದ್ದೊಳ್ತಾನೆ. ಮತ್ತು ಮೊನ್ನೆಯಿಂದ ತುಂಬ ಲೇಟಾಗಿ ಎದ್ದೆದ್ದು ಅಭ್ಯಾಸ ಆಗಿದೆ ಅಲ್ವಾ, ಇವತ್ತು ಸ್ವಲ್ಪ ಎದ್ದೊಳಿಸೋದು ಕಷ್ಟ. ಇಡ್ಲಿ ರೆಡಿ ಆಯಿತು. ಇವಾಗ ನನ್ನ ಮಗನನ್ನು ಎಬ್ಬಿಸಬೇಕು. ಅವನನ್ನು ಎಬ್ಬಿಸಲಿಕ್ಕೆ ಹೋದೆ, ಆದರೆ ಎಷ್ಟು ಸಲ ಎಬ್ಬಿಸಿದ್ರು ಅವನು ಎದ್ದೊಳ್ತಾನೆ ಇರಲಿಲ್ಲ. ಒಮ್ಮೆ ಎದ್ದು ಅಲ್ಲೇ ರಿಟರ್ನ್ ಮಲಗ್ತಾ ಇದ್ದ ಅವನೊಂದು ಬನ್ನಿ ಇಟ್ಕೊಂಡು. ಸೊ ಹೇಗಾದರೂ ಮಾತಾಡಿಸಿ ಎಬ್ಬಿಸಿದ್ದೆ. ಅವನಿಗೆ ಆ್ಯಕ್ಚುಲಿ ಆನ್ಲೈನ್ ಕ್ಲಾಸ್ ಇಷ್ಟ ಇಲ್ಲ. ಅವನು ಯಾವಾಗಲೂ ಹೇಳೋದು ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ. ಸ್ಕೂಲ್ ಅವನಿಗೆ ಇಷ್ಟ ಅಂತೆ, ಸ್ಕೂಲಲ್ಲಿ ಮಾತ್ರ ಅವನು ಕಲಿತಾನಂತೆ, ಆನ್ಲೈನ್ ಬೇಡ ಅಂತ ಹೇಳ್ತಾ ಇದ್ದ. ಆದರೆ ಎಂತ ಮಾಡೋದಲ್ವ, ಸಿಚುವೇಶನಿಗೆ ತಕ್ಕ ಹಾಗೆ ನಾವು ಹೋಗಬೇಕಲ್ವ. ಸೊ ಹೇಗಾದರೂ ಮಾಡಿ ಎಬ್ಬಿಸಿದೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಆದರೂ ಅವರು ಯೂನಿಫಾರ್ಮ್ ಹಾಕಿನೇ ಕೂರಬೇಕು. ಫಿಸಿಕಲ್ ಎಜುಕೇಷನ್ ಪೀರಿಯಡ್ ಇದ್ದರೆ ಯೂನಿಫಾರ್ಮ್ ಹಾಕಿ, ಇಲ್ಲಾಂದರೆ ನಾರ್ಮಲ್ ಯೂನಿಫಾರ್ಮ್ ಹಾಕಿ ಕೂರಬೇಕು. ಇವತ್ತು ಫಿಸಿಕಲ್ ಎಜುಕೇಷನ್ ಇರಲಿಲ್ಲ, ಸೊ ನಾನು ನಾರ್ಮಲ್ ಯೂನಿಫಾರ್ಮ್ ಐರನ್ ಮಾಡ್ತಾ ಇದ್ದೇನೆ. ಯೂಶ್ವಲಿ ಅವರಿಗೆ ಮಂಡೇ ಯೂನಿಫಾರ್ಮ್ ಹಾಕಲಿಕ್ಕಿತ್ತು ಸ್ಕೂಲಿಗೆ ಹೋಗಬೇಕಾದ್ರೆ. ಇವಾಗ ಆನ್ಲೈನ್ ಕ್ಲಾಸಿಗೆ ಅಂತ ಹೇಳಿ ಅವರು ಸ್ವಲ್ಪ ರಿವೈಸ್ಡ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಲಿಟ್ರಸಿ ಕ್ಲಾಸ್ ಆಗ್ತಾ ಇದೆ. ಡಿಕ್ಟೇಷನ್ ಕೊಟ್ಟಿದ್ದರು ಮ್ಯಾಮು, ಕರೆಕ್ಷನ್ ಮಾಡಲಿಕ್ಕೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ಕ್ಲಾಸ್ ಪರವಾಗಿಲ್ಲ, ಚೆನ್ನಾಗಿ ಕೂತು ಕೇಳ್ತಾನೆ. ಕ್ಲಾಸ್ ಎಲ್ಲ ಮುಗೀತು. ಇವಾಗ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಆಡ್ತಾ ಇದ್ದಾರೆ. ಇವತ್ತು ನಮಗೆ ಸ್ವಲ್ಪ ಜಾಸ್ತಿನೇ ಮಳೆ ಬಂದಿದೆ, ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ನೀರಿತ್ತು. ಅದರಲ್ಲಿ ಆಡ್ತಾ ಇದ್ದರು. ಇವರು ಆಡಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು. ನಾವು ಸ್ಕೂಲಿಂದ ಬರಬೇಕಾದ್ರೆ ಹೀಗೆ ಗದ್ದೆಯಲ್ಲೆಲ್ಲ ನೀರಿರ್ತಿತ್ತಲ್ಲ, ಅದರಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ವಿ. ಆ ಡೇಸ್ ಎಷ್ಟೊಂದು ಚೆನ್ನಾಗಿತ್ತಲ್ವಾ ಅಂತ ಫೀಲ್ ಆಗ್ತಿತ್ತು. ಇವಾಗ ಆಡುವ ಅಂದರೂ ನಮಗೆ ಆಡೋಕ್ಕಾಗಲ್ಲ ನೀರಲ್ಲಿ. ಮಕ್ಕಳು ನೋಡಿ ಎಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಹೊತ್ತು ಆಡಿ ಮತ್ತೆ ಮನೆಗೆ ಬಂದರು. ಊರಲ್ಲಿ ಆದರೆ ಮಳೆ ತಿಂಗಳುಗಟ್ಟಲೆ ಇರ್ತದೆ, ಬಟ್ ಇಲ್ಲಿ ನಮಗೆ ವರ್ಷಕ್ಕೊಂದು 2-3 ಮಳೆ ಬರೋದು. ಆ ಡೇಸನ್ನು ನಾವು ತುಂಬ ಎಂಜಾಯ್ ಮಾಡಬೇಕು. ಇವತ್ತೊಂಥರ ಚಿಲ್ಡ್ ಆಗಿತ್ತು ವೆದರ್. ಸೊ ಏನಾದರೂ ಮಾಡಿ ತಿನ್ನಬೇಕು ಅಂತ ಫೀಲ್ ಆಯಿತು, ಬಿಸಿ ಬಿಸಿ ಇರೋದು. ಅದಕ್ಕೆ ನಾನಿಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೇನೆ. ಈಗ ನಾವು ನಮ್ಮ ಫ್ಯಾಮಿಲಿ ಜೊತೆ ಕಳೆಯುವ ಸಣ್ಣ ಸಣ್ಣ ಕ್ಷಣಗಳೇ ಮುಂದೆ ನಮ್ಮ ಲೈಫಲ್ಲಿ ಗುಡ್ ಮೆಮೊರೀಸ್ ಆಗಿ ಉಳಿಯೋದು ಅಲ್ವಾ. ಸೊ ಯಾವಾಗೆಲ್ಲ ನಮಗೆ ಫ್ಯಾಮಿಲಿ ಟೈಮ್ ಸಿಗುತ್ತೆ ಆವಾಗೆಲ್ಲ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ನಂದಿಲ್ಲಿ ಗೋಬಿ ರೆಡಿ ಆಯಿತು, ಟೀ ರೆಡಿ ಆಗ್ತಾ ಇದೆ. ಇಲ್ಲಿಗೆ ನನ್ನ ಈ ಸಣ್ಣ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.